ದೇಶಾದ್ಯಂತ ವಿಮಾನ ಸಂಚಾರ ವ್ಯತ್ಯಯ. ಸತತ 4ನೇ ದಿನವೂ ಪ್ರಯಾಣಿಕರ ಪರದಾಟ. ರೈಲ್ವೆ ಸ್ಟೇಷನ್ ನಂತಾದ ಬೆಂಗಳೂರು ಏರ್ಪೋರ್ಟ್ ಎಲ್ಲಿ ನೋಡಿದ್ರೂ ಜನವೋ ಜನ. ಅಸ್ಥಿ ಕೊಂಡೊಯ್ಯಲು ಇಂಡಿಗೋ ಕಂಟಕ. ನವ ಜೋಡಿಗೂ ತಟ್ಟಿದ ವಿಮಾನ ಕ್ಯಾನ್ಸಲ್ ಬಿಸಿ. ಭಾರತದ ಪ್ರವಾಸದಲ್ಲಿ ರಷ್ಯಾ ಅಧ್ಯಕ್ಷ ಪುಟಿನ್, ಪ್ರಧಾನಿ ಮೋದಿ ಜೊತೆ ದ್ವಿಪಕ್ಷೀಯ ಮಾತುಕತೆ. ಭಾರತ ಶಾಂತಿಯ ಪರವಾಗಿದೆ ಎಂದ ಪ್ರಧಾನಿ, ಮೋದಿಯನ್ನು ಸ್ನೇಹಿತ ಎಂದ ರಷ್ಯಾ ಅಧ್ಯಕ್ಷ. ಈ ಎಲ್ಲ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಬೆಂಗಳೂರು ಸೇರಿದಂತೆ ದೇಶದಾದ್ಯಂತ ಹಲವು ವಿಮಾನ ನಿಲ್ದಾಣಗಳಲ್ಲಿ ಇಂಡಿಗೋ ವಿಮಾನಗಳ ಸಂಚಾರದಲ್ಲಿ ವ್ಯತ್ಯಯವಾಗಿದೆ. ಸತತ 4ನೇ ದಿನವೂ ಕೂಡ ಇದು ಮುಂದುವರೆದಿದೆ. ನಿನ್ನೆ ಒಂದೇ ದಿನ ಬರೋಬ್ಬರಿ 550 ವಿಮಾನಗಳ ಸಂಚಾರ ರದ್ದಾಗಿದೆ. ಸಿಬ್ಬಂದಿಯ ಕೊರತೆಯಿಂದಾಗಿ ಇಂಡಿಗೋ ದೇಶೀಯ ಅಂತಾರಾಷ್ಟ್ರೀಯ ವಿಮಾನಗಳ ಸಂಚಾರಕ್ಕೆ ಬ್ರೇಕ್ ಬಿದ್ದಿದೆ. ಇದರಿಂದ ದೇಶದಾದ್ಯಂತ ವಿಮಾನ ನಿಲ್ದಾಣಗಳಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣವೊಂದರಲ್ಲಿ ಒಟ್ಟು 205 ಇಂಡಿಗೋ ವಿಮಾನಗಳ ಹಾರಾಟ ರದ್ದಾಗಿದೆ. ಕಳೆದ 3-4 ದಿನಗಳಿಂದ ಈ ಸಮಸ್ಯೆ ಆಗ್ತಾ ಇದ್ದು ಸಾವಿರಾರು ಪ್ರಯಾಣಿಕರು ಪರದಾಡುತ್ತಿದ್ದಾರೆ. ಕಳೆದ 24 ವರ್ಷಗಳಲ್ಲಿ ಅತಿ ಹೆಚ್ಚು ವಿಮಾನಗಳ ಹಾರಾಟದಲ್ಲಿ ಸಮಸ್ಯೆ ಆಗಿರುವುದು ಸಹಜವಾಗಿಯೇ ಪ್ರಯಾಣಿಕರಲ್ಲಿ ಸಮಸ್ಯೆ ಉಂಟು ಮಾಡಿದೆ. ಇವತ್ತು ಕೂಡ ದೇಶದ ಹಲವು ವಿಮಾನ ನಿಲ್ದಾಣಗಳಲ್ಲಿ ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯವಾಗಿತ್ತು. ಹಲವು ವಿಮಾನಗಳು ರದ್ದಾಗಿವೆ. ಇವತ್ತು ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ 102 ಇಂಡಿಗೋ ವಿಮಾನಗಳು ರದ್ದಾಗಿವೆ. ಹೈದರಾಬಾದ್ನಲ್ಲಿ 92 ವಿಮಾನಗಳು ರದ್ದಾಗಿದ್ದು ಮುಂಬೈ, ದೆಹಲಿಯಲ್ಲೂ ಕೂಡ ವಿಮಾನಗಳನ್ನು ಕ್ಯಾನ್ಸಲ್ ಮಾಡಲಾಗಿದೆ. ಇದರಿಂದ ಪ್ರಯಾಣಿಕರು ಇಂಡಿಗೋ ಸಂಸ್ಥೆ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಬೆಂಗಳೂರು ಏರ್ಪೋರ್ಟ್ನ ದೃಶ್ಯ ಹೇಗಿದೆ ಅಂದ್ರೆ ರೈಲ್ವೆ ಸ್ಟೇಷನ್ ಅಂತಾಗಿತ್ತು. ಎಲ್ಲಿ ನೋಡಿದ್ರು ಕೂಡ ಜನರೇ ತುಂಬಿ ತುಳುಕ್ತಾ ಇದ್ರು. ನಾಳೆ 6ನೇ ತಾರೀಕು ನಾವು ಅಯೋಧ್ಯೆಯಲ್ಲಿ ರಾಮನ ದರ್ಶನ ಮಾಡಲೇಬೇಕು ಅಂತಿದ್ವಿ. ಶೌರ್ಯ ದಿನ ಅಂತ ಕರಿತೀವಿ ನಾವು. ಅದೊಂದು ಬೇಜಾರಿದೆ ನಮಗೆ, ಹೋಗಕ್ಕಾಗ್ತಾ ಇಲ್ವಲ್ಲ ಅಂತ. 10 ದಿನದಿಂದ ಬುಕ್ ಮಾಡಿದ್ವಿ. ಅಟ್ಲೀಸ್ಟ್ ಇವರು ಕ್ಯಾನ್ಸಲ್ ಆಗಿದ್ರೆ ಮೇಲ್ ಆದರೂ ಹಾಕಿ ತಿಳಿಸ್ಬೇಕು. ಇವಾಗ ಕ್ಯಾನ್ಸಲ್ ಆಗೋಗೈತೆ, ಇವ್ರು ಏನು ಇನ್ನೂ ಸರ್ವಿಸ್ ಕೊಡಲ್ಲ. ನೆಕ್ಸ್ಟ್ ಫ್ಲೈಟ್ ಎಷ್ಟಿದೆ ಗೊತ್ತಾ? 22,000 ಇದೆ. 5,000 ಕೊಟ್ಟು 4,000 ಕೊಟ್ಟು ಬುಕ್ ಮಾಡಿದ್ದೀನಿ. ಸೊ 22,000 ಕೊಟ್ಟು ನಾನು ಹೋಗೋದಕ್ಕಾಗಲ್ಲ. ಇವ್ರು ಮುಂಚೆನೇ ಹೇಳ್ಬೇಕಾಗಿತ್ತು. ಈ ಥರ ಮಾಡೋದು ನಿಜವಾಗ್ಲೂ ಕಂಪ್ಲೀಟಾಗಿ ಸರಿಯಲ್ಲ ಅಂದರೆ ಸರಿಯಲ್ಲ. ಇಂಡಿಗೋ ವಿಮಾನಗಳಲ್ಲಿ ತಾಂತ್ರಿಕ ತೊಂದರೆ ಹಾಗೂ ಪೈಲಟ್ಗಳ ಕೊರತೆಯಿಂದ ದೇಶದಾದ್ಯಂತ ಹಲವು ವಿಮಾನಗಳು ರದ್ದಾಗಿವೆ. ಇದೇ ರೀತಿ ಭುವನೇಶ್ವರಕ್ಕೆ ತೆರಳಬೇಕಿದ್ದ ವರನ ಕುಟುಂಬ ಪರದಾಡಿದೆ. 110 ಮಂದಿ ಏರ್ಪೋರ್ಟ್ನಲ್ಲಿಯೇ ಪರದಾಡಿದ್ದಾರೆ. ಹೀಗಾಗಿ ಇಂಡಿಗೋ ವಿರುದ್ಧ ವರನ ತಂದೆ ಮಹೇಂದ್ರ ಕುಮಾರ್ ಅಸಮಾಧಾನ ಹೊರಹಾಕಿದ್ದಾರೆ. ಇತ್ತ ಹರಿದ್ವಾರಕ್ಕೆ ತಂದೆಯ ಅಸ್ಥಿ ಬಿಡುವುದಕ್ಕೆ ತೆರಳುತ್ತಾ ಇದ್ದ ಮಗಳು ಕೂಡ ವಿಮಾನ ಸ್ಥಗಿತದಿಂದ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇನ್ನು ಬೆಂಗಳೂರಿನಿಂದ ಅಹಮದಾಬಾದ್ಗೆ ತಾಯಿಯನ್ನ ಚಿಕಿತ್ಸೆ ಕರೆದುಕೊಂಡು ಹೊರಟಿದ್ದ ಮಗನಿಗೂ ಕೂಡ ಶಾಕ್ ಎದುರಾಗಿತ್ತು. ಏರ್ಪೋರ್ಟ್ಗೆ ತಾಯಿಯನ್ನ ಕರೆದುಕೊಂಡು ಬಂದ ಮಗನ ಮೊಬೈಲ್ಗೆ ವಿಮಾನ ರದ್ದು ಮಾಹಿತಿ ಬಂದಿದೆ. ಹೀಗಾಗಿ ಅಹಮದಾಬಾದ್ನ ಆಸ್ಪತ್ರೆಯಲ್ಲಿ ತಾಯಿಯ ಚಿಕಿತ್ಸೆಗೆ ಅಪಾಯಿಂಟ್ಮೆಂಟ್ ಅನ್ನು ಪಡೆದಿದ್ದ ರಂಜಿತ್ ಪರದಾಡುವಂತಹ ಪರಿಸ್ಥಿತಿ ಎದುರಾಗಿತ್ತು. ಅಸ್ಥಿ ಕರ್ಸ ನಾನು ಹೋಗ್ತಾ ಇರೋದು ಹರಿದ್ವಾರ್ಗೆ. ಬೆಂಗಳೂರು ಟು ಹರಿದ್ವಾರ್ ಫ್ಲೈಟ್ಸ್ ಬುಕ್ ಮಾಡಿದ್ದೀವಿ ಇಂಡಿಗೋನಲ್ಲಿ. ನಾಳೆನೇ ಅಲ್ಲಿ ಪೂಜಾ ಎಲ್ಲ ಅರೇಂಜ್ ಮಾಡಿದ್ದೀವಿ. ತುಂಬಾ ಡಿಸಪಾಯಿಂಟಿಂಗ್ ಆಗ್ತಾ ಇದೆ ಸರ್. ಫ್ಲೈಟ್ ಕ್ಯಾನ್ಸಲ್ ಆಯಿತು ನಮ್ಮದು. ರೀಶೆಡ್ಯೂಲ್ ಯಾವುದು ಮಾಡಿಲ್ಲ, ಮೆಸೇಜು ಬಂದಿಲ್ಲ ಫ್ಲೈಟ್ ಕ್ಯಾನ್ಸಲ್ ಆಗ್ತಾ ಇದೆ ಅಂತ. ಇಲ್ಲಿ ಬಂದ ಮೇಲೆ ಗೊತ್ತಾಯಿತು. ಎಲ್ಲಿಗೆ ಹೋಗ್ತೀವಿ? ಅಹಮದಾಬಾದ್. ಯಾಕೆ ಟ್ರೀಟ್ಮೆಂಟ್ಗೆ ಸರ್ ತಾಯಿಯವರು. ಯಾವಾಗ ಬುಕ್ ಮಾಡ್ಕೊಂಡಿದ್ದೀವಿ ಸರ್? 1.5 ಮಂತ್ ಆಯಿತು ಟಿಕೆಟ್ ಬುಕ್ ಮಾಡಿ. ಬೇರೆ ಫ್ಲೈಟು ಇಲ್ಲ, ಏನಿಲ್ಲ. ಏನು ಮಾತಾಡೋಕೆ ಎಲ್ಲಿ ಮಾತಾಡೋತಾನೆ ಇಲ್ಲ ಕೌಂಟ್ರಲ್ಲಿ. ಇಂಡಿಗೋ ವಿಮಾನಗಳಲ್ಲಿ ಪೈಲಟ್ಗಳ ಕೊರತೆ ಹಿನ್ನೆಲೆ ದೇಶಾದ್ಯಂತ ವಿಮಾನಗಳ ರದ್ದು ಬಿಸಿ ಹುಬ್ಬಳ್ಳಿ ವಧುವರರಿಗೆ ತಟ್ಟಿದೆ. ವಧುವರರೇ ಇಲ್ಲದೆ ಹುಬ್ಬಳ್ಳಿಯಲ್ಲಿ ಆರ್ತಕ್ಷತೆ ನಡೆದಿದೆ. ಇಂಡಿಗೋ ಏರ್ಲೈನ್ಸ್ ರದ್ದುಗೊಳಿಸಿದ ಪರಿಣಾಮ ಹುಬ್ಬಳ್ಳಿಯಲ್ಲಿ ನಡೆಯಬೇಕಾಗಿದ್ದ ವಧುವರರ ಆರ್ತಕ್ಷತೆ ಮದುಮಕ್ಕಳೇ ಬರಲು ಆಗದೆ ಆನ್ಲೈನ್ ಮೂಲಕವೇ ಆರ್ತಕ್ಷತೆಯಲ್ಲಿ ಭಾಗಿಯಾಗಿದ್ದಾರೆ. ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಎಂಜಿನಿಯರ್ಗಳಾಗಿರುವ ಹುಬ್ಬಳ್ಳಿಯ ಮೂಲದ ಮೇಧಾ ಕ್ಷೀರಸಾಗರ ಹಾಗೂ ಒಡಿಸಾದ ಭುವನೇಶ್ವರದ ಸಂಗಮದಾಸ್ ಪ್ರೀತಿಸಿ ಮನೆಯವರನ್ನ ಒಪ್ಪಿಸಿ ನವೆಂಬರ್ 23ರಂದು ಭುವನೇಶ್ವರದಲ್ಲಿ ಮದುವೆಯಾಗಿದ್ರು. ವಧುವಿನ ತವರು ಹುಬ್ಬಳ್ಳಿಯಲ್ಲಿ. ಹುಬ್ಬಳ್ಳಿಯ ಗುಜರಾತ್ ಭವನದಲ್ಲಿ ಅದ್ದೂರಿಯಾಗಿ ಆರ್ತಕ್ಷತೆ ಆಯೋಜನೆ ಮಾಡಲಾಗಿತ್ತು. ವಧುವರರು ಸಕಾಲದಲ್ಲಿ ಹುಬ್ಬಳ್ಳಿಗೆ ಬರಲಾಗಲಿಲ್ಲ. ಹೀಗಾಗಿ ಆನ್ಲೈನ್ ಮೂಲಕವೇ ಭಾಗಿಯಾಗಿ ಅಪರೂಪದ ಆರ್ತಕ್ಷತೆ ನಡೆದಿದೆ. ನಮ್ಮ ಮಗಳ ಅಲ್ಲಿಂದ ಭುವನೇಶ್ವರದಿಂದ ಹುಬ್ಳಿಗೆ ಬರಬೇಕಾಗಿತ್ತು. ಆಕೆ ಫ್ಲೈಟ್ ಕ್ಯಾನ್ಸಲ್ ಆಗಿದ್ದಕ್ಕೆ ನಾವು ಆನ್ಲೈನ್ ರಿಸೆಪ್ಷನ್ ಮಾಡಬೇಕಾದ್ರೆ ನಾವು ಇಲ್ಲಿ ರಿಸೆಪ್ಷನ್ ಇಟ್ಕೊಂಡಿದ್ವಿ. ಅಲ್ಲಿ ಮದುವೆ ಆಯ್ತು 23ಕ್ಕೆ. ಫ್ಲೈಟ್ ಕ್ಯಾನ್ಸಲ್ ಆದ್ರೆ ಅಲ್ಲಿ ಬರೋ ಫ್ಲೈಟ್ಸ್ ಎಲ್ಲ ಕ್ಯಾನ್ಸಲ್ ಆಗಿಬಿಟ್ಟು ಸಡನ್ ಆಗಿ ರಿಸೆಪ್ಷನ್ ಇಟ್ಟಿದ್ವಿ. ಮಧ್ಯಾಹ್ನ ಎಲ್ಲರಿಗೆ ಕರೆದಿದ್ವಿ. ನಾವು ಊರಿಂದ ನಮ್ಮ ರಿಲೇಷನ್ಸ್ ಎಲ್ಲ ಬಂದಿದ್ರು. ಮಾಡ್ಬೇಕು ಸಡನ್ ಆಗಿ ನಮಗೆ 4 ಗಂಟೆಗೆ ಗೊತ್ತಾಯ್ತು ಕ್ಯಾನ್ಸಲ್ ಆಗಿದೆ ಅಂತ. ದುಃಖ ಆಯ್ತು. ಆದ್ರೂ ಈಗ ಮಂದಿಗೆ ಕರೆದಿದ್ವಲ್ಲ, ನಾವು ಹೆಂಗಾರೆ ಇದು ನಿಭಾಯಿಸಬೇಕು, ಎಲ್ಲ ಬರೋಬ್ಬರಿ ಮಾಡಬೇಕು ಅಂತ ಎಲ್ಲರೂ ಕೂಡ ನಾವು ವಿಚಾರ ಮಾಡಿ ಇದನ್ನ ಮಾಡಿದ್ವಿ. ರಷ್ಯಾ ಅಧ್ಯಕ್ಷ ಪುಟಿನ್ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ ವೇಳೆ S-400, S-500 ಖರೀದಿ ಬಗ್ಗೆ ಮಾತುಕತೆ ನಡೆಸಲಾಗಿದೆ. ಬ್ರಹ್ಮೋಸ್ ಕ್ಷಿಪಣಿ ಅಭಿವೃದ್ಧಿ, ಸಬ್ಮರೀನ್ ಖರೀದಿ, ಸುಖೋಯ್ 30 MKI ಯುದ್ಧ ವಿಮಾನ ಮೇಲ್ದರ್ಜೆ, ತೈಲ ಖರೀದಿ, ವ್ಯಾಪಾರ ಅಭಿವೃದ್ಧಿ ಸೇರಿದಂತೆ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ಮಾಡಲಾಗಿದೆ. ಭಾರತಕ್ಕೆ ಇಂಧನ ಪೂರೈಕೆಯ ಭರವಸೆಯನ್ನ ಪುಟಿನ್ ನೀಡಿದ್ದಾರೆ. ಎರಡೂ ದೇಶಗಳ ಮಧ್ಯೆ 100 ಬಿಲಿಯನ್ ವ್ಯಾಪಾರ ಒಪ್ಪಂದ ಆಗಿದೆ ಅಂತ ಪುಟಿನ್ ಹೇಳಿದ್ದಾರೆ. ಇನ್ನು ಪುಟಿನ್ ಜೊತೆ ದ್ವಿಪಕ್ಷೀಯ ಮಾತುಕತೆ ವೇಳೆ ಉಕ್ರೇನ್ ಯುದ್ಧದ ಬಗ್ಗೆ ಮೋದಿ ಪ್ರಸ್ತಾಪಿಸಿ ಗಮನ ಸೆಳೆದರು.
ರಷ್ಯಾ ಉಕ್ರೇನ್ ಯುದ್ಧ ವಿಚಾರದಲ್ಲಿ ಭಾರತ ತಟಸ್ಥವಾಗಿಲ್ಲ, ಶಾಂತಿಯ ಪರವಾಗಿದೆ ಅಂತ ಪ್ರಧಾನಿ ಮೋದಿ ಹೇಳಿದ್ರು. ಭಾರತ ಯಾವಾಗ್ಲೂ ಶಾಂತಿಯನ್ನ ಬೆಂಬಲಿಸುತ್ತೆ ಅಂತ, ಶಾಂತಿಯ ಪರವಾಗಿ ದೃಢವಾಗಿ ನಿಲ್ಲುತ್ತೆ ಅಂತ ಹೇಳಿದ್ದಾರೆ. ವಿಶ್ವದಲ್ಲಿ ಶಾಂತಿ ನೆಲೆಸಬೇಕೆಂಬುದು ಭಾರತದ ಬಯಕೆಯಾಗಿದೆ. ಇದಕ್ಕೆ ರಷ್ಯಾ ಸಹಕರಿಸಲಿದೆ ಎಂಬ ವಿಶ್ವಾಸವನ್ನ ಮೋದಿ ವ್ಯಕ್ತಪಡಿಸಿದರು. ರಷ್ಯಾ ಹಾಗೂ ಭಾರತದ ನಡುವಿನ 23ನೇ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗಿಯಾಗೋದ್ರ ಜೊತೆಗೆ ಭಾರತದೊಂದಿಗಿನ ದ್ವಿಪಕ್ಷೀಯ ಸಂಬಂಧವನ್ನ ಮತ್ತಷ್ಟು ವೃದ್ಧಿಗೊಳಿಸೋಕೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಭಾರತಕ್ಕೆ ಆಗಮಿಸಿದ್ದಾರೆ. ಇವತ್ತು ಬೆಳಗ್ಗೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ರಾಷ್ಟ್ರಪತಿ ಭವನಕ್ಕೆ ಭೇಟಿ ಕೊಟ್ಟರು. ಪುಟಿನ್ ಆಗಮಿಸ್ತಾ ಇದ್ದ ಹಾಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಔಪಚಾರಿಕವಾಗಿ ಸ್ವಾಗತಿಸಿದರು. ರಾಷ್ಟ್ರಪತಿ ಭವನದಲ್ಲಿ ವ್ಲಾಡಿಮಿರ್ ಪುಟಿನ್ ಅವರಿಗೆ ಗೌರವ ರಕ್ಷಣೆಯನ್ನ ನೀಡಲಾಗಿದ್ದು, ತ್ರಿಸೇನಾ ಪಥಸಂಚಲನವನ್ನ ವೀಕ್ಷಿಸಿದರು. ಭಾರತೀಯ ಸೇನಾ ತುಕಡಿಗಳು ಅಧ್ಯಕ್ಷ ಪುಟಿನ್ ಅವರಿಗೆ ಪೂರ್ಣ ಸರ್ಕಾರಿ ಗೌರವಗಳೊಂದಿಗೆ ಗೌರವ ವಂದನೆ ನಡೆಸಿದ್ವು. ಇದೇ ವೇಳೆ ಪುಟಿನ್ ಅವರಿಗೆ ಯಾವುದೇ ರಾಷ್ಟ್ರದ ಮುಖ್ಯಸ್ಥರಿಗೆ ನೀಡುವ ಅತ್ಯುನ್ನತ ರಾಜ್ಯ ಗೌರವವಾದ ಗಾರ್ಡ್ ಆಫ್ ಹಾನರ್ ಅನ್ನ ನೀಡಲಾಯಿತು. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಭಾರತಕ್ಕೆ ಭೇಟಿ ಕೊಟ್ಟಿದ್ದಾರೆ. 23ನೇ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗವಹಿಸೋಕೆ ಅವರು ಆಗಮಿಸಿದ್ದಾರೆ. 2 ದಿನಗಳ ಪ್ರವಾಸದಲ್ಲಿರುವ ಪುಟಿನ್ ಇವತ್ತು ರಾಜ್ಘಾಟ್ಗೆ ಭೇಟಿ ಕೊಟ್ಟರು. ರಾಷ್ಟ್ರಪತಿ ಭವನದಲ್ಲಿ ಗೌರವ ವಂದನೆ ಸ್ವೀಕಾರ ಮಾಡಿದ ಬಳಿಕ ನೇರವಾಗಿ ರಾಜ್ಘಾಟ್ಗೆ ತೆರಳಿ ಮಹಾತ್ಮ ಗಾಂಧೀಜಿ ಸ್ಮಾರಕಕ್ಕೆ ನಮನ ಸಲ್ಲಿಸಿದರು. ನಂತರ ವ್ಲಾಡಿಮಿರ್ ಪುಟಿನ್ ಅವರನ್ನ ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ಅವರು ರಾಜ್ಘಾಟ್ನಲ್ಲಿ ಬರಮಾಡಿಕೊಂಡ್ರು. ಗೌರವದ ಸಂಪೂರ್ಣ ಶಿಷ್ಟಾಚಾರದ ಬಗ್ಗೆ ವಿವರಿಸಿದರು. ರಾಜ್ಘಾಟ್ನಲ್ಲಿ ಪುಟಿನ್ ಮೊದಲು ಸಮಾಧಿ ಸ್ಥಳದಲ್ಲಿ ರಷ್ಯಾದ ಧ್ವಜದ ಬಣ್ಣಗಳಿಂದ ಅಲಂಕರಿಸಲ್ಪಟ್ಟ ಚಕ್ರಗಳನ್ನು ಇರಿಸಿ ಗೌರವ ಸಲ್ಲಿಸುವ ಮೂಲಕ ನಮನ ಸಲ್ಲಿಸಿದರು. ರಾಜ್ಘಾಟ್ನಿಂದ ಹೊರಡುವಾಗ ಪುಟಿನ್ ತಮ್ಮ ಅಭಿಪ್ರಾಯಗಳನ್ನು ಕೂಡ ಅಲ್ಲಿನ ಪುಸ್ತಕದಲ್ಲಿ ಬರೆದರು. ಕದನ ವಿರಾಮ ಘೋಷಣೆ ಬಳಿಕವೂ ಕಾಂಗ್ರೆಸ್ನಲ್ಲಿ ರಾಜಕೀಯ ಚಟುವಟಿಕೆ ಮುಂದುವರೆದಿದೆ. ಸಿಎಂ ಆಪ್ತರ ಜೊತೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತ್ಯೇಕ ಮಾತುಕತೆ ನಡೆಸಿದ್ದಾರೆ. ಸಿಎಂ ಅತ್ಯಾಪ್ತ ಸಚಿವ ಸತೀಶ್ ಜಾರಕಿಹೊಳಿ ನಿನ್ನೆ ತಡರಾತ್ರಿ ಗೌಪ್ಯ ಸ್ಥಳದಲ್ಲಿ ಮಾತುಕತೆ ನಡೆಸಿದ್ದಾರೆ. ಈ ಭೇಟಿ ರಾಜಕೀಯ ವಲಯದಲ್ಲಿ ಕುತೂಹಲ ಕೆರಳಿಸಿದೆ. ಇದೊಂದು ಸಾಮಾನ್ಯ ಭೇಟಿ ಅಂತ ಸತೀಶ್ ಜಾರಕಿಹೊಳಿ ಸ್ಪಷ್ಟಪಡಿಸಿದ್ದಾರೆ. ಇನ್ನು ರಾಜಕೀಯ ಮಾಡೋಕೆ ಬೇರೆ ಜಾಗವಿದೆ, ಕಚೇರಿಯಲ್ಲಿ ಚರ್ಚಿಸುವ ಅಗತ್ಯತೆ ಇಲ್ಲ ಅಂತ ಸಚಿವ ಎಂಬಿ ಪಾಟೀಲ್ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಡಿಸಿಎಂ ಡಿಕೆಶಿ ರಾಜಕೀಯದಲ್ಲಿ ಇವೆಲ್ಲ ಇದ್ದೇ ಇರುತ್ತೆ, ನಾವೆಲ್ಲ ಸಹೋದ್ಯೋಗಿಗಳು, ರಾಜಕಾರಣದಲ್ಲಿ ಬಾಂಧವ್ಯ, ನೆಂಟಸ್ತನ, ಸ್ನೇಹ ಇದ್ದೇ ಇರುತ್ತೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಸಮರ್ಥಿಸಿಕೊಂಡಿದ್ದಾರೆ. ಭೇಟಿಯಾದ್ವಿ, ಅವರು ಕೂಡ ನಮ್ಮ ಜೊತೆ ಊಟ ಕೂತಿದ್ದ ಜೊತೆಯಲ್ಲಿದ್ರು. ಅಷ್ಟಾಯ್ತು, ಅವ್ರು ಇನ್ನೂ ಮತ್ತೆ ಬೇರೆ ಕಾರ್ಯಕ್ರಮ ಹೋದ್ರು, ನಾವು ನಮ್ಮ ಮನೆಗೆ ಬಂದ್ವಿ ಅಷ್ಟೇ. ಆದ ಪ್ರತ್ಯೇಕವಾಗಿ 15ಕ್ಕೆ ಜಾಸ್ತಿನ ಮಾತಾಡಬಹುದು. ಅಲ್ಲಿ ನಾವು ಬರೋದು ಅವ್ರಿಗೆ ಗೊತ್ತಿಲ್ಲ, ಅವ್ರು ಬರೋದು ನಮ್ಗೆ ಗೊತ್ತಿಲ್ಲ. ಮಾತಾಡುತ್ತ ಸಂದರ್ಭ ಮಾತಾಡಿದ್ವಿ ಅಷ್ಟೇ, ಬೇರೆ ಏನಿಲ್ಲ. ಕೆಡಿಬಿ ಬಿಲ್ಡಿಂಗ್ ನಲ್ಲಿ ಇವತ್ತು ಸಹ ನಾವು ಇಲ್ಲಿ ಇಂಡಸ್ಟ್ರೀಸ್ ಬಗ್ಗೆ ಮಾತಾಡಿದೀವಿ. ರಾಜಕಾರಣ ಮಾತಾಡ್ಬೇಕಾದ್ರೆ ನಾವು ಕೆಪಿಸಿ ಆಫೀಸಲ್ಲಿ ಮಾತಾಡ್ತೀವಿ, ಅಥವಾ ಡಿ ಕೆ ಶಿವಕುಮಾರ್ ಅವ್ರ ಮನೆಯಲ್ಲಿ ಮಾತಾಡ್ತೀವಿ, ಸಿದ್ದರಾಮಯ್ಯ ಅವ್ರ ಮನೆಯಲ್ಲಿ ಮಾತಾಡ್ತೀವಿ. ನಾನು ಸತೀಶ್ ಯಾರು ಕೊಲೀಗ್ಸ್ ರೀ. ಮಧ್ಯಾಹ್ನ ಕ್ಯಾಬಿನೆಟ್ ಅಲ್ಲಿ ಇರ್ತೀವಿ, ರಾತ್ರಿ ಊಟಕ್ಕೆ ಸೇರ್ತೀವಿ, ಬೆಳಿಗ್ಗೆ ತಿಂಡಿಗೆ ಸೇರ್ತೀವಿ, ಇವೆಲ್ಲ ಇದ್ದೇ ಇರ್ತದೆ. ಈಗ ನಾನು ಎಂ ಬಿ ಪಾಟೀಲ್ 1 ಗಂಟೆ ರಾಜ್ಯದಕ್ಕೆ ಯಾವ ರೀತಿ ಇನ್ವೆಸ್ಟರ್ಸ್ನ ಕರಿಬೇಕು, ಏನ್ ಮಾಡಬೇಕು, ಗ್ಲೋಬಲ್ ಲೆವೆಲಲ್ಲಿ ಕಾಂಪೀಟ್ ಮಾಡಬೇಕು, ಅದನ್ನ ನಾವು ಚರ್ಚೆ ಮಾಡ್ತಾ ಇದೀವಿ. ಕೆಲವು ವಿಚಾರಗಳು ರಾಜ್ಯದ ಪಕ್ಷದ ವಿಚಾರ ಮಾತಾಡ್ತಾ ಇರ್ತೀವಿ. ವಿ ಆಲ್ ಆರ್ ಕೊಲೀಗ್ಸ್. ಪಾಲಿಟಿಕ್ಸ್ ಅಲ್ಲಿ ಬಾಂಧವ್ಯ, ನೆಂಟಸ್ತನ, ಸ್ನೇಹ ಎಲ್ಲ ಇದ್ದೇ ಇರ್ತದೆ. ಕಾರ್ಟಿಯರ್ ವಾಚ್ನ ಅಫಿಡವಿಟ್ನಲ್ಲಿ ಡಿಕೆಶಿ ಹಾಕಿಲ್ಲ ಅಂತ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ಮಾರ್ಚ್ 31ರಂದು ಲೋಕಾಯುಕ್ತಕ್ಕೆ ಸಲ್ಲಿಸಿದ ಅಫಿಡವಿಟ್ ಬಿಡುಗಡೆ ಮಾಡಿದ್ದಾರೆ. ಟ್ವೀಟ್ ಮೂಲಕ ಮಿಸ್ಟರ್ ನಾರಾಯಣಸ್ವಾಮಿ, ಇಲ್ಲಿದೆ ನೋಡಿ ಲೋಕಾಯುಕ್ತಕ್ಕೆ ನಾನು ಸಲ್ಲಿಸಿರೋ ಅಫಿಡವಿಟ್. ಜವಾಬ್ದಾರಿಯುತ ಸ್ಥಾನದಲ್ಲಿರೋ ನೀವು ನಿಮ್ಮ ಬಾಯಿ ತೆವಲಿಗಾಗಿ ಮನಸ್ಸಿಗೆ ಬಂದಂತೆ ಸುಳ್ಳು ಹೇಳಬಾರದು. ಇದು ನಿಮಗೆ ಘನತೆ ತರುವುದಿಲ್ಲ ಎಂದಿದ್ದಾರೆ. ನಾನು ಪಾರದರ್ಶಕ ವ್ಯಕ್ತಿ, ಏನನ್ನೂ ಮುಚ್ಚಿಟ್ಟುಕೊಳ್ಳಬಾರದು ಅಂತಲೇ ನಿಜ ಹೇಳಿದ್ದೀನಿ. ನನಗೆ ಮತ್ತು ಸಿಎಂ ಸಿದ್ದರಾಮಯ್ಯ ಅವರಿಗೆ ನಮಗೆ ಇಷ್ಟವಾದ ವಾಚ್ ಕಟ್ಟಿಕೊಳ್ಳುವ ಯೋಗ್ಯತೆ ಇಲ್ಲವೇ, ಹಕ್ಕು ಇಲ್ಲವೇ? ನವಿಲು ನೋಡಿ ಕೆಂಬೂತ ಪುಕ್ಕ ಕಿತ್ಕೊಂಡಂತೆ ಆಡಬೇಡಿ. ನಿಮಗಿರೋ ಸಂವಿಧಾನಿಕ ಅಧಿಕಾರ, ಜವಾಬ್ದಾರಿಯನ್ನ ವಿವೇಕದಿಂದ ನಿರ್ವಹಿಸಿ, ಅವಿವೇಕಿಯಂತೆ ಆಡಬೇಡಿ. ಬೇಕಿದ್ರೆ ಲೋಕಾಯುಕ್ತ ಕಚೇರಿಗೆ ಹೋಗಿ ನನ್ನ ಅಫಿಡವಿಟ್ ಚೆಕ್ ಮಾಡ್ಕೊಳ್ಳಿ ಅಂತ ಟಾಂಗ್ ಕೊಟ್ಟಿದ್ದಾರೆ. ನಾರಾಯಣ ಸ್ವಾಮಿ ಪಾಪ ಇನ್ನ ಎಕ್ಸ್ಪೀರಿಯನ್ಸ್ ಇಲ್ಲ. ನಾನು ಲೋಕಾಯುಕ್ತಾಗೆ ಎಲ್ಲೆಲ್ಲಿ ಫೈಲ್ ಮಾಡಬೇಕು ಎಲ್ಲ ಫೈಲ್ ಮಾಡಿದ್ದೀನಿ. ನನ್ನ ವಾಚ್ ಇಲ್ಲೇ ಇದೆ, ನನ್ನ ನಂಬರು ಇದೆ, ಅದಕ್ಕೆ ನಂಬರು ಇರ್ತದೆ. ನಾನೇನಾದ್ರು ಸುಳ್ಳು ಮಾಡಿದ್ರೆ ಇವತ್ತೇ ನಾನು ರಿಸೈನ್ ಮಾಡ್ತೀನಿ, ಇಲ್ಲ ಅವ್ರು ರಿಸೈನ್ ಮಾಡ್ತಾರ. ಈ ಒಂದು ಬೇಸಿಕ್ ಕಾಮನ್ ಸೆನ್ಸ್ ಇರಬೇಕು. ಏನಾರು ಮಾತಾಡ್ಬೇಕಾದ್ರೆ ಬರೀ ಪಬ್ಲಿಸಿಟಿಗೆ ಮಾತಾಡೋದಲ್ಲ. ಕರ್ನಾಟಕ ಸರ್ಕಾರದಲ್ಲಿ 63% ಭ್ರಷ್ಟಾಚಾರ ಆರೋಪಕ್ಕೆ ಸಂಬಂಧಿಸಿದಂತೆ ಉಪಲೋಕಾಯುಕ್ತ ನ್ಯಾಯಮೂರ್ತಿ ವೀರಪ್ಪ ಸ್ಪಷ್ಟನೆ ನೀಡಿದ್ದಾರೆ. ಪಬ್ಲಿಕ್ ಟಿವಿಗೆ ಮಾತನಾಡಿದ ಉಪಲೋಕಾಯುಕ್ತ ನ್ಯಾಯಮೂರ್ತಿ ವೀರಪ್ಪ, 2019ರಲ್ಲಿ ಆಗಿರೋ ಸರ್ವೆ ಉಲ್ಲೇಖಿಸಿ ಆಗ 63% ಭ್ರಷ್ಟಾಚಾರ ಇದೆ ಅಂತ ಹೇಳಿದ್ದೆ. ನಾನು ಇಂತಹ ಸರ್ಕಾರದಲ್ಲಿ ಭ್ರಷ್ಟಾಚಾರ ಇತ್ತು ಅಂತ ಹೇಳಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ನಾನು ಯಾವ ಸರ್ಕಾರ ಅಂತ ಹೇಳಿಲ್ಲ, ನನ್ನ ಹೇಳಿಕೆಯನ್ನ ತಿರುಚಿದ್ದಾರೆ. ಕೆಲವರು ಸ್ವಾರ್ಥಕ್ಕೆ ಹೇಳಿಕೆ ಬಳಸಿಕೊಂಡಿದ್ದಾರೆ ಅಂತ ನ್ಯಾಯಮೂರ್ತಿ ವೀರಪ್ಪ ದೂರಿದ್ದಾರೆ.
ನಾನು ಯಾವ ಸರ್ಕಾರ ಬಗ್ಗೆ ಹೇಳಿಲ್ಲ. ನಾನು 96ನೇ ಸ್ಥಾನದಲ್ಲಿದೆ 180 ಕಂಟ್ರಿಗಳಲ್ಲಿ. ನಮ್ಮ ರಾಜ್ಯ 63% ಇದೆ, 5ನೇ ಸ್ಥಾನದಲ್ಲಿದೆ. ಇಂಡಿಯಾ ಕರಪ್ಷನ್ ಸರ್ವೆ 2019 ಇದರಲ್ಲಿ ಎಲ್ಲ ಇದೆ. ಬೇಸ್ ಆನ್ ದಿ ಸರ್ವೆ ಆಫ್ 2019 ಇಂದ ಹೇಳಿರೋದು. ನಾನು ಸರ್ಕಾರ ಬಗ್ಗೆ ನಾನು ಯಾವ ಸರ್ಕಾರ ಹೇಳಿಲ್ಲ. ನನ್ನ ಸ್ಪೀಚ್ ಪೂರ್ತಿ ನೋಡ್ದೇನೆ ಯಾರೋ ಒಬ್ಬ ಪೊಲಿಟಿಕಲ್ ಲೀಡರ್ಗಳು ಟೇಕಿಂಗ್ ಅಡ್ವಾಂಟೇಜ್ ದೇರ್ ಓನ್ ಪರ್ಸನಲ್ ಗೈನ್ಸ್ ಆರ್ ದೇರ್ ಪಾರ್ಟಿ ಗೈನ್ಸ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರದ ಜೈಲು ಸೇರಿರುವ ದರ್ಶನ್ಗೆ ಒಂದರ ಮೇಲೆ ಒಂದರಂತೆ ಸಂಕಷ್ಟಗಳು ಎದುರಾಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ನಡೆದಾಗ ದರ್ಶನ್ಗೆ ಆದಾಯ ತೆರಿಗೆ ಅಧಿಕಾರಿಗಳು ಕೂಡ ಶಾಕ್ ಕೊಟ್ಟಿದ್ರು. ಈ ವೇಳೆ ದರ್ಶನ್ ಮನೆಯಲ್ಲಿ ಪತ್ತೆಯಾಗಿದ್ದ 82 ಲಕ್ಷ ರೂಪಾಯಿ ಹಣವನ್ನ ಸೀಸ್ ಮಾಡಿದ್ರು. ಬಳಿಕ ಹಣದ ಮೂಲ ಕೆದಕಿದ ಅಧಿಕಾರಿಗಳು ಎಲ್ಲಿಂದ ಬಂತು ಅನ್ನೋದರ ಬಗ್ಗೆ ಬಳ್ಳಾರಿ ಜೈಲಿಗೂ ಹೋಗಿ ಮಾಹಿತಿ ಕಲೆ ಹಾಕಿದ್ರು. ಇದೀಗ ಮತ್ತೆ ಪರಪ್ಪನ ಅಗ್ರಹಾರ ಸೇರಿರುವ ದರ್ಶನ್ ಬಳಿ 82 ಲಕ್ಷ ಹಣದ ಮೂಲವನ್ನ ಐಟಿ ಕೆದಕಿದೆ. 82 ಲಕ್ಷ ರೂಪಾಯಿದ ಮೂಲ ಏನು, ಇಷ್ಟು ಹಣ ಯಾರು ಕೊಟ್ರು, ಎಲ್ಲಿಂದ ಬಂತು ಎಂಬೆಲ್ಲ ಪ್ರಶ್ನೆಯನ್ನ ಐಟಿ ಮಾಡಿದೆ. ದರ್ಶನ್ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ನಾನು ಕೃಷಿ ಕೆಲಸ ಮಾಡಿದ್ದೆ, ಪ್ರಾಣಿಗಳ ಮಾರಾಟ ಮಾಡಿದ್ದೆ, ಅಲ್ಲದೆ ನನ್ನ ಅಭಿಮಾನಿಗಳು ಹುಟ್ಟುಹಬ್ಬದ ದಿನ ನನಗೆ ದುಡ್ಡನ್ನ ಕೊಟ್ಟಿದ್ರು ಅಂತ ಹೇಳಿದ್ದಾರೆ. ನಾನು ಮಾಡಿದ ಕೃಷಿಯಿಂದಲೇ 82 ಲಕ್ಷ ರೂಪಾಯಿ ಹಣ ಸಿಕ್ಕಿದ್ದು ಅಂತ ಹೇಳಿ ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಗಳ ಬಳಿ ದರ್ಶನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ.